ಎಲ್ಲರಿಗೂ ನಮಸ್ಕಾರ. ನಾವು ಇಂದಿನ ವಿಡಿಯೋದಲ್ಲಿ 9th ಸ್ಟ್ಯಾಂಡರ್ಡ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ 2025-26 ಈ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ದಿನಾಂಕ 27/3/2026 ನಡೆದಂತಹ ಈ ಒಂದು ಪರೀಕ್ಷೆಯ ಕೀ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಬನ್ನಿ, ಹಾಗಿದ್ದರೆ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡದೆ ಮುಂದುವರಿಯೋಣ. ಬನ್ನಿ ನೋಡಿ, ಇದು ನಿಮ್ಮ ಕ್ವಶನ್ ಪೇಪರ್ ಆಗಿತ್ತು. ನೋಡ್ಬೋದು, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿತ್ತು. ನಾನು ನಿಮಗೆ ಉತ್ತರವನ್ನು ಕೊನೆಯಲ್ಲಿ ಕೊಡ್ತೇನೆ. ಮೊದಲನೇದಾಗಿ ಒಂದು ಬಾರಿ ಪ್ರಶ್ನೆ ಪತ್ರಿಕೆಯ ಮೇಲೆ ಕಣ್ಣು ಹಾಯಿಸ್ಕೊಂಡು ಬನ್ನಿ. ನೋಡಿ, ಇದು ನಿಮ್ಮ ಪ್ರಶ್ನೆ ಪತ್ರಿಕೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೀ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬನ್ನಿ, ಒಟ್ಟು 38 ಪ್ರಶ್ನೆಗಳು ಇತ್ತು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ. ನಾವು ಈ ಎಲ್ಲ 38 ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ಈಗ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಫಸ್ಟ್ ಕ್ವಶನ್ ಇತ್ತು, ದ ಹರ್ಮಿಟ್ ಈಸ್ ಅ ವೈಸ್ ಮ್ಯಾನ್ ಅಂತ ಇತ್ತು. ಇದಕ್ಕೆ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗಿತ್ತು, ಅದು isn't he. ಸೆಕೆಂಡ್ ಕ್ವೆಶನ್, ರಾಮು ವುಡ್ ಯು ಅಲೌ ಮೀ ಟು ಯೂಸ್ ಯುವರ್ ಬುಕ್ಸ್ ಅಂತ ಇದೆ. ಇದಕ್ಕೆ ಉತ್ತರ ರವಿ ಎಸ್ ಆಫ್ ಕೋರ್ಸ್ ಅಂತ ಆಗಿತ್ತು. ಇದೊಂದು ಲ್ಯಾಂಗ್ವೇಜ್ ಫಂಕ್ಷನ್ ಆಧಾರದ ಮೇಲೆ. ಈ ಎಸ್ ಆಫ್ ಕೋರ್ಸ್ ಅನ್ನುವಂಥದ್ದು ಇದಕ್ಕೆ ಉತ್ತರ ಅಲ್ಲ. ಎಸ್ ಆಫ್ ಕೋರ್ಸ್ ಅನ್ನುವಂಥದ್ದು ಇಲ್ಲಿ ಯಾವ ರೀತಿಯಾದಂಥ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಆಪ್ಷನ್ ಡಿ, ಆಸ್ಕಿಂಗ್ ಪರ್ಮಿಷನ್. ಇಲ್ಲಿ ಎಸ್ ಆಫ್ ಕೋರ್ಸ್ ಅನ್ನುವಂಥದ್ದು ಏನಾಗಿದೆ, ಆಸ್ಕಿಂಗ್ ಪರ್ಮಿಷನ್ ಆಗಿತ್ತು. ನೆಕ್ಸ್ಟ್ ಥರ್ಡ್ ಕ್ವೆಶನ್, ಯುಧಿಷ್ಠಿರ ಸ್ಯಾಟ್ ಅಂಡರ್ ಅ ಟ್ರೀ ಟು ರೆಸ್ಟ್. ಚೂಸ್ ದ ಇನ್ಫಿನಿಟಿವ್ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಸಿ, ಟು ರೆಸ್ಟ್. ಫೋರ್ತ್ ಕ್ವೆಶನ್, ಮೈ ವೈಫ್ ನೋಸ್ ಬೆಟರ್ ಹೌ ಡ್ಯಾಶ್ ರನ್ ದ ಹೌಸ್. ಇದಕ್ಕೆ ಆನ್ಸರ್ ಟು ಅಂತಕ್ಕಂಥದ್ದು ಇದಕ್ಕೆ ಕರೆಕ್ಟ್ ಆದಂತಹ ಪ್ರಿಪೋಸಿಷನ್ ಆಗಿತ್ತು. ನೆಕ್ಸ್ಟ್ ನೋಡಿ, ಸೆಕೆಂಡ್ ಮೇನಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್ ನೋಡಬಹುದು. ಕೋಲಕೇಟಿವ್ ವರ್ಡ್ ಫಾರ್ ಬ್ರೇಕ್ ನೋಡಿ, ಇಲ್ಲಿ ಇಷ್ಟೊಂದು ಆಪ್ಷನ್ಸ್ಗಳನ್ನು ಕೊಡ್ತಿದ್ರು. ಇದರಲ್ಲಿ ಫಾಸ್ಟ್ ಅಂತಕ್ಕಂಥದ್ದು, ಫಾಸ್ಟ್ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ, ಬ್ರೇಕ್ಫಾಸ್ಟ್. ನೆಕ್ಸ್ಟ್ ಸಿಕ್ಸ್ತ್ ಕ್ವೆಶನ್, ವಿಚ್ ವರ್ಡ್ ಹ್ಯಾಸ್ 2 syllables. ಇದಕ್ಕೆ ಸಿಲೆಬಲ್ 2 ಇರುವಂಥದ್ದು ಯಾವುದು, ಪೇಪರ್. ಓಕೆ, ಪೇಪರ್ 2 syllable ಇರುವಂಥದ್ದು ಈ ಒಂದು ಪದದಲ್ಲಿ. ನೆಕ್ಸ್ಟ್ ಸೆವೆಂತ್ ಒನ್, ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ಅನ್ನುವಂಥದ್ದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ರು, ಅಡ್ಜೆಕ್ಟಿವ್ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಏಯ್ತ್ ಒನ್, ಲಿಂಕರ್. ರಂಜಿ ಡ್ಯಾಶ್ ಸೂರಜ್ ವರ್ ಗುಡ್ ಕ್ರಿಕೆಟ್ ಪ್ಲೇಯರ್ಸ್. ಇಲ್ಲಿ ಡ್ಯಾಶ್ ಅಂತ ಇದೆ. ಇಲ್ಲಿ ನಾವು ಎರಡೂ ಒಂದು ಸೆಂಟೆನ್ಸನ್ನು ಜಾಯಿಂಟ್ ಮಾಡಬೇಕಾದ್ರೆ ನಾವಿಲ್ಲಿ ಆ್ಯಂಡ್ ಯೂಸ್ ಮಾಡ್ತೇವೆ. ಇದನ್ನು ನಾವು ಲಿಂಕರ್ ವರ್ಡ್ ಆಗಿ ಇಲ್ಲಿ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ನೈನ್ತ್ ಕ್ವೆಶನ್, ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದಾರೆ. ಪ್ಯಾಸಿವ್ ವಾಯ್ಸ್, ದ ಕಾನ್ವಿಕ್ಟ್ ಸ್ಟೋಲ್ ದ ಸಿಲ್ವರ್ ಕ್ಯಾಂಡಲ್. ಆನ್ಸರ್, ಇದನ್ನು ಪ್ಯಾಸಿವ್ ವಾಯ್ಸಿಗೆ ಮಾಡಿದಾಗ ದ ಸಿಲ್ವರ್ ಕ್ಯಾಂಡಲ್ ವಾಸ್ ಸ್ಟೋಲನ್ ಬೈ ದ ಕಾನ್ವಿಕ್ಟ್ ಅಂತ ಆಗುತ್ತೆ. 10th, ಯೂಸ್ ರೈಟ್ ಆ್ಯಸ್ ಅ ವರ್ಬ್ ಇನ್ ಅ ಸೆಂಟೆನ್ಸ್. ನಾವು ರೈಟನ್ನು ಬಳಸಿ ಒಂದು ಸೆಂಟೆನ್ಸನ್ನು ಮಾಡಬೇಕು. ನೋಡಿ, ಐ ರೈಟ್ ಅ ಲೆಟರ್ ಟು ಮೈ ಫ್ರೆಂಡ್. ನೆಕ್ಸ್ಟ್ 11ನೇದು, ಅಪ್ರಾಪ್ರಿಯೇಟ್ ಆರ್ಟಿಕಲ್ ಹಾಕಬೇಕು. ಯಶಸ್ವಿನಿ ಈಸ್ ಡ್ಯಾಶ್ ಆರ್ಟಿಸ್ಟಿಕ್ ಗರ್ಲ್. ಇದು ಆ್ಯನ್, ಇದಕ್ಕೆ ಆನ್ಸರ್ ಆ್ಯನ್ ಆಗುತ್ತೆ. ನೆಕ್ಸ್ಟ್ ವರ್ಬ್ ಫಾರ್ಮ್, ಭಗತ್ ಸಿಂಗ್ ಡ್ಯಾಶ್ ಟು ಡೆತ್. ಅಲ್ಲಿ ಸೆಂಟೆನ್ಸ್ ಅಂತ ಇದೆ, ನಾವೆಂತ ಬರಿಬೇಕು, ವಾಸ್ ಸೆಂಟೆನ್ಸ್ಡ್ ಅಂತ ನಾವಲ್ಲಿ ವರ್ಬ್ ಫಾರ್ಮನ್ನು ಬರಿಬೇಕು. ನೆಕ್ಸ್ಟ್ ವರ್ಡ್ ಫಾರ್ಮಲ್ಲಿ ಕೇಳಿದ್ದಾರೆ, ಹಿಸ್ ಐಡಿಯಾಸ್ ವರ್ ಡ್ಯಾಶ್ ಫ್ರಮ್ ದ ಗಾಂಧಿಯನ್ ಕಾನ್ಸೆಪ್ಟ್. ಅಲ್ಲಿ ಏನಂತ ಬರಿಬೇಕು, ಡಿಫರ್ ಅಂತ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ನಾವು ಅದಕ್ಕೆ ಡಿಫರೆಂಟ್ ಅಂತ ನಾವದನ್ನು ವರ್ಡ್ ಫಾರ್ಮನ್ನು ಚೇಂಜ್ ಮಾಡಿ ಬರಿಬೇಕು. ನೆಕ್ಸ್ಟ್ 14th ಕ್ವೆಶನ್, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮನೀಶ್ ಈಸ್ ದ ಮೋಸ್ಟ್ ಹ್ಯಾಂಡ್ಸಮ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ. ಆನ್ಸರ್ ಏನಾಗುತ್ತೆ, ಮನೀಶ್ ಈಸ್ ಮೋರ್ ಹ್ಯಾಂಡ್ಸಮ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದಿ ಕ್ಲಾಸ್ ಆಗುತ್ತೆ. ನೆಕ್ಸ್ಟ್ 15th ಕ್ವೆಶನ್, ಫ್ರೇಮ್ ಅ ಕ್ವೆಶನ್ ಫಾರ್
ರೇಷ್ಮಾ ಏಟ್ ಅ ಚಾಕ್ಲೇಟ್. ಇದೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ನಾವು ಕ್ವಶನ್ ಫ್ರೇಮ್ ಮಾಡಬೇಕು. ಆನ್ಸರ್ ವಾಟ್ ಡಿಡ್ ರೇಷ್ಮಾ ಈಟ್ ಅನ್ನುವಂಥದ್ದು ಆಗತ್ತೆ. ನೆಕ್ಸ್ಟ್ 16th ಕ್ವೆಶನ್ ರಿಪೋರ್ಟೆಡ್ ಸ್ಪೀಚ್ ಆಗಿತ್ತು. ಕನ್ವಿಕ್ಟ್, ಐ ಆಮ್ ಜೀನ್ ವಲ್ಜೀನ್ ಆ್ಯಂಡ್ ಐ ಆಮ್ ಅ ಕಾನ್ವಿಕ್ಟ್. ಆನ್ಸರ್ ಏನಂತ ಬರೀಬೇಕು ರಿಪೋರ್ಟೆಡ್ ಸ್ಪೀಚಲ್ಲಿ. ದ ಕಾನ್ವಿಕ್ಟ್ ಟೋಲ್ಡ್ ದ ಬಿಷೋಪ್ ದಟ್ ಹಿ ವಾಸ್ ಜೀನ್ ವಲ್ಜೀನ್ ಆ್ಯಂಡ್ ಹಿ ವಾಸ್ ಅ ಕಾನ್ವಿಕ್ಟ್ ಅಂತ ಬರೀಬೇಕು. ನೆಕ್ಸ್ಟ್ ನಿಮಗೆ ಇರುವಂಥದ್ದು ಥರ್ಡ್ ಮೇನಲ್ಲಿ ಎಡಿಟಿಂಗಲ್ಲಿ ಇರುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ, ಅರುಣಾ ಅಸಫ್ ಅಲಿ ವಾಸ್ ಅ ಫೇಮಸ್ ಫ್ರೀಡಮ್ ಫೈಟರ್. ಶಿ ಗ್ಲಾಡ್ ಅಕ್ಸೆಪ್ಟೆಡ್ ಟು ಸ್ಯಾಕ್ರಿಫೈಸ್ ಹರ್ ಲೈಫ್ ಅಂತ ಇದೆ. ಇದಕ್ಕೆ ಉತ್ತರ ಅರುಣಾ ಅಸಫ್ ಅಲಿ ವಾಸ್ ಫೇಮಸ್ ಫ್ರೀಡಮ್ ಫೈಟರ್. ಶಿ ಗ್ಲಾಡ್ಲಿ ಅಕ್ಸೆಪ್ಟೆಡ್ ಟು ಸ್ಯಾಕ್ರಿಫೈಸ್ ಹರ್ ಲೈಫ್ ಅಂತ ಬರೀಬೇಕು. ನೆಕ್ಸ್ಟ್ 4th ಮೇನಲ್ಲಿ ಶಾರ್ಟ್ ಆನ್ಸರ್ ಆಗಿತ್ತು, 2-3 ಸೆಂಟೆನ್ಸ್ ಇದು ನೋಡಬಹುದು. ವೈ ಡಿಡ್ ದ ಬಿಯರ್ಡ್ ಮ್ಯಾನ್ ವಾಂಟ್ ಟು ಕಿಲ್ ದ ಕಿಂಗ್ ಇಲ್ಲಿದೆ. ನೆಕ್ಸ್ಟ್ 19th ಕ್ವೆಶನ್, ಹೌ ಡು ಯು ಥಿಂಕ್ ಡಾಕ್ಟರ್ಸ್ ಕ್ಯಾನ್ ಇಂಪ್ರೂವ್ ದೇರ್ ಇಮೇಜ್ ಆ್ಯಂಡ್ ದೇರ್ ಲ್ಯಾಂಗ್ವೇಜ್. ನೆಕ್ಸ್ಟ್ 20th ಕ್ವೆಶನ್, ವೈ ಈಸ್ ಭಗತ್ ಸಿಂಗ್ ರಿಮೆಂಬರ್ಡ್ ಈವನ್ ಟುಡೇ. 21st ಕ್ವೆಶನ್, ವಾಟ್ ಈಸ್ ಡಾಕ್ಟರ್ ಅಬ್ದುಲ್ ಕಲಾಮ್ಸ್ ಮೆಸೇಜ್ ಟು ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಇದೆಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ನೀವು ನೋಡಬಹುದು. ನೆಕ್ಸ್ಟ್ ನೋಡಿ, ಬೆಟ್ಟಿ ವಾಸ್ ಹಾರ್ಡ್ ವರ್ಕಿಂಗ್ ಗರ್ಲ್ ಡ್ಯೂರಿಂಗ್ ಹರ್ ಸ್ಕೂಲ್ ಡೇಸ್. ಇದನ್ನು ಜಸ್ಟಿಫೈ ಮಾಡಿ ಅಂತ ಕೇಳಿದರು. 23rd ಕ್ವೆಶನ್, ವೈ ವಾಸ್ ಅರುಣಾ ಟರ್ಮ್ಡ್ ಅ ನಾನ್ ಕನ್ಫರ್ಮಿಸ್ಟ್. ನೋಡಿ ಇಲ್ಲೇ ಆನ್ಸರ್ ಇದೆ. ನೆಕ್ಸ್ಟ್ ಇಲ್ಲಿ ಒಂದು ಅಥವಾ ಪ್ರಶ್ನೆ ಕೂಡ ಇತ್ತು, 6 ಕ್ವೆಶನ್. ಕ್ಯೂರ್ ಸಜೆಸ್ಟೆಡ್ ಬೈ ದ ಸಿಂಪಲ್ ಓಲ್ಡ್ ವುಮನ್ ಅಂತ ಇದೆ. ಇಲ್ಲಿ ಸ್ಲೀಪ್ ಒನ್ ನೈಟ್ ಇನ್ ದ ಶರ್ಟ್ ಆಫ್ ಅ ಹ್ಯಾಪಿ ಮ್ಯಾನ್ ಅಂತ ಉಂಟು. ನೆಕ್ಸ್ಟ್ 24ನೇ ಪ್ರಶ್ನೆ, ಹೌ ಡಿಡ್ ಮಿಸ್ಟರ್ ಕುಮಾರ್ ಕನ್ಸೋಲ್ ರಂಜಿ ವೆನ್ ಹಿ ಲಾಸ್ಟ್ ದ ಬ್ಯಾಟ್ ಅಂತ ಇತ್ತು. 24ನೇ ಪ್ರಶ್ನೆಗೂ ಇಲ್ಲಿ ಉತ್ತರವನ್ನು ನೀವು ನೋಡಬಹುದು. ನೆಕ್ಸ್ಟ್ 5 to 6 ಸೆಂಟೆನ್ಸ್ 5th ಮೇನಲ್ಲಿ ಇದೆ. 25th ಕ್ವೆಶನ್, ಹೌ ಕ್ಯಾನ್ ಯು ಸೇ ದ್ಯಾಟ್ ಕಪಿಲ್ ದೇವ್ ವಾಸ್ ವೆರಿ ನಾಟಿ ಇನ್ ಹಿಸ್ ಚೈಲ್ಡ್ಹುಡ್. ನೋಡಿ ಅದಕ್ಕೆ ಉತ್ತರ ಇಲ್ಲಿ ಇದೆ. ನೆಕ್ಸ್ಟ್ 26th ಕ್ವೆಶನ್, ಸಮರಿ ಆಫ್ ನೋಬಲ್ನೆಸ್ ಆ್ಯಂಡ್ ಕೇಂಡ್ಲೆತ್ ನೋಬಲ್ನೆಸ್. ಈ ಒಂದು ಪದ್ಯದ ಸಮರಿಯನ್ನು ಕೇಳಿದ್ದಾರೆ, ಇಲ್ಲಿದೆ. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ಕ್ವೆಶನ್ಸ್ ನೋಡಿ, ದಿಸ್ ಪೂಲ್ ಈಸ್ ಮೈನ್ ಅಂತ ಇದೆ. ಇದಕ್ಕೆ ಉತ್ತರವನ್ನು ನೋಡ್ಬೋದು. ಸ್ಪೀಕರ್ ಇದಕ್ಕೆ ಯಕ್ಷ, ಯು ಅಂದರೆ ಇಲ್ಲಿ ಅರ್ಜುನ. ವಾಟ್ ಹ್ಯಾಪನ್ ಟು ಬ್ರದರ್ಸ್ ಏನಾಗಿತ್ತು, ದೆ ಡ್ರ್ಯಾಂಕ್ ದ ವಾಟರ್ ಆ್ಯಂಡ್ ಫೆಲ್ ಡೌನ್ ಡೆಡ್. ನೆಕ್ಸ್ಟ್ 28th ಕ್ವೆಶನ್, ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಇದು ಏನಾಗಿದೆ, ಸ್ಪೀಕರ್ ದ ಓಲ್ಡ್ ಆಂಟ್. ಲೊಕೇಶನ್ ಇನ್ ಜುಮ್ಮನ್ಸ್ ಹೌಸ್. ವೈ, ಬಿಕಾಸ್ ಜುಮ್ಮನ್ ಆ್ಯಂಡ್ ಹಿಸ್ ವೈಫ್ ವರ್ tired of her and grudged providing her even the small amount of food she needed. Next 29th question, good heavens the silver is stolen ಅಂತ ಇದೆ. ಸ್ಪೀಕರ್ ದ ಬಿಷಾಪ್ ಸಿಸ್ಟರ್ ಆಗುತ್ತೆ. ನೆಕ್ಸ್ಟ್ ದ್ಯಾಟ್ ಮೀನ್ ಜೀನ್ ವಲ್ ಜೀನ್. ವೈ ಅಂತ ಕೇಳಿದ್ದಾರೆ, ಶಿ ಕುಡ್ ನಾಟ್ ಫೈಂಡ್ ದ ಸಿಲ್ವರ್ ವೇರ್ ದೇ ಹ್ಯಾಡ್ ಯೂಸ್ಡ್ ದ ಪ್ರೀವಿಯಸ್ ನೈಟ್. ನೆಕ್ಸ್ಟ್ 30th ಕ್ವೆಶನ್ ನೋಡ್ಬೋದು, ಗಾನ್ ಆರ್ ದೋಸ್ ಡೇಸ್ ಆಫ್ ಕ್ಯಾಸ್ಟ್ ಬಾರ್ನ್ ಪ್ರೈಡ್ ಅಂತ. ನೋಡಿ ಎಲ್ಲ ಸ್ಪೀಕರ್ ಮತ್ತು ಎಲ್ಲ ಎಕ್ಸ್ಟ್ರಾಕ್ಟಿವ್ ಉತ್ತರಗಳು ಇಲ್ಲೇ ಇದೆ. ನೆಕ್ಸ್ಟ್ 7th ಮೇನಲ್ಲಿ ನೋಡ್ಬೋದು, ಪ್ರೊಫೈಲ್ ಆ್ಯಂಡ್ ಸ್ಟೋರಿ ಬಿಲ್ಡಿಂಗ್ ಇದೆ. ನೋಡಿ ಇದು ಪ್ರೊಫೈಲ್ ರೈಟಿಂಗ್, ನೀವು ಯಾವ ರೀತಿ ಬರೀಬೇಕು ಅಂತ ಇಲ್ಲಿ ಕೊಟ್ಟಿದ್ದೀರಿ. ಹಾಗೆ ಸ್ಟೋರಿ ಬಿಲ್ಡ್ ಹೇಗೆ ಮಾಡಬೇಕು ಅದು ಕೂಡ ಇಲ್ಲಿ ಆನ್ಸರ್ ಇದೆ. ಇಲ್ಲಿ ಹಂಗ್ರಿ ಫಾಕ್ಸ್ ಇದು ಒಂದು ಕಥೆಯಲ್ಲಿ ಬಂದಿತ್ತು. ನೆಕ್ಸ್ಟ್ ನೋಡಿ, ಪಿಕ್ಚರ್ ಡಿಸ್ಕ್ರಿಪ್ಷನ್. ಒಂದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದರು. ಆ ಚಿತ್ರವನ್ನು ನೋಡಿ ನಿಮಗನಿಸಿದಂತಹ ವಾಕ್ಯಗಳನ್ನು ಬರೀಬೇಕಿತ್ತು. ನೋಡಿ ಇಲ್ಲಿದೆ. ನೆಕ್ಸ್ಟ್ ಕೋಟ್ ಫ್ರಮ್ ಮೆಮೊರಿ, ಪದ್ಯ ಪೂರ್ಣಗೊಳಿಸುವಂಥದ್ದು. ನೋಡಿ ಗ್ರೇಟ್ಫುಲ್ನೆಸ್ ಅಥವಾ ಯೂತಿಂದ ಇಲ್ಲಿ ಬಂದಿತ್ತು. 2 ಪದ್ಯಗಳು ಇತ್ತು, ನೋಡ್ಬೋದು ನೀವು. ನೆಕ್ಸ್ಟ್ ಪ್ಯಾಸೇಜ್ ರೀಡಿಂಗಲ್ಲೂ ಕೂಡ ನೀವು ನೋಡ್ಬೋದು, ಇಲ್ಲಿದೆ ನೋಡಿ 2 ಪ್ಯಾಸೇಜ್ಗಳು ಇದೆ, ಎ ಮತ್ತು ಬಿ ಕ್ವೆಶನ್ಸ್ಗಳು. ನೆಕ್ಸ್ಟ್ ಈ ಮೇಲೆ ನೋಡ್ಬೋದು ನೀವು 8 to 10 ಸೆಂಟೆನ್ಸಲ್ಲಿ ಆನ್ಸರ್ ಮಾಡಿ ಅಂತ ಕೇಳಿದರು. 36th ಕ್ವೆಶನ್, ಸಮರಿ ಆಫ್ ಉಪಗುಪ್ತ ಪೋಯಮ್ ಅಂತ ಕೇಳಿದ್ದಾರೆ. ಇಲ್ಲಿದೆ ನೋಡಿ, ಇದಿಷ್ಟು ಸಮ್ಮರಿ ಆಗಿತ್ತು. ಅದರಲ್ಲಿ ವಂಡರ್ಫುಲ್ ವರ್ಡ್ಸ್ ಇದು ಸಮ್ಮರಿ ಕೇಳಿದ್ದಾರೆ, ಮತ್ತು ಜಸ್ಟಿಸ್ ಪದ್ಯದ ಸಮ್ಮರಿ ಕೂಡ ಕೇಳಿದ್ದಾರೆ. ನೋಡಿ
ನಿಮಗೆ ಯಾವುದು ಗೊತ್ತುಂಟು ಅದರಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸನ್ನು ಕೊಡಲಾಗಿತ್ತು, ನೀವು ಅದನ್ನು ಬರೆದಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನಿಮಗೆ 37 ಕ್ವೆಶನ್ ಎಸ್ಸೆ ರೈಟಿಂಗ್ ಇತ್ತು ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಬಗ್ಗೆ, ಅದನ್ನು ನೀವು ಈ ರೀತಿಯಾಗಿ ಬರಿತೀರಿ. ನೆಕ್ಸ್ಟ್ ಕೊನೆಯದಾಗಿ ನಿಮಗೆ 38th ಕ್ವೆಶನ್ ಏನಿರುತ್ತೆ ಲೆಟರ್ ರೈಟಿಂಗ್ ಇರುತ್ತೆ. ಕೊನೆಯದಾಗಿ ನೋಡಬಹುದು ಲೆಟರ್ ನೀವು ಯಾವ ರೀತಿ ಬರೀಬೇಕು, ಆ ಲೆಟರಲ್ಲಿ ಯಾವ್ಯಾವ ಅಂಶಗಳೆಲ್ಲ ಇರಬೇಕು, ಕವರ್ ಆಗಿರಬೇಕು ಅಂತ ನಿಮಗೆ ಇಲ್ಲಿ ಕೊಡಲಾಗಿದೆ. ಇದು ಎಕ್ಸಾಕ್ಟ್ ಲೆಟರ್ ಅಲ್ಲ, ಈ ಎಲ್ಲ ಅಂಶಗಳು ನಿಮ್ಮ ಲೆಟರ್ನಲ್ಲಿ ಇದ್ದರೆ ನಿಮಗೆ ಆ ಮಾರ್ಕನ್ನು, ನೀವು ಅದನ್ನು ಕರೆಕ್ಟ್ ಮೆಥಡಲ್ಲಿ ಬರೆದಿದ್ದರೆ ನಿಮಗೆ ಮಾರ್ಕನ್ನು ಕೊಡ್ತಾರೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.